ವೆಲ್ಫೇರ್ ಕಾರ್ ವಿಚಾರದ ಬಂದ್ವಿ. ವೆಲ್ಫೇರ್ ಕಾರಲ್ಲೂ ಕೂಡ ಅವ್ರದ್ದು ದರ್ಪ ದೌಲತ್ತುಗಳನ್ನ ನಾವು ನೋಡಿದ್ರಿ ಅಲ್ವಾ. ನೋಡಿ, ಹೊರಗಡೆಲೇ ಅಷ್ಟು ಮಟ್ಟಿಗೆ ಇದೆ ಅಂದಮೇಲೆ ಒಳಗಡೆ ನಾನು ಇನ್ನೆಷ್ಟು ನೋವು ಅನುಭವಿಸಿರ್ಬೇಕು, ನನಗೆ ಇನ್ನೆಷ್ಟು ಟಾರ್ಚರ್ ಮಾಡಿರ್ಬೇಕು. ಒಂದು 10 ಜನ ಮುಂಚೆ ಅಷ್ಟೆಲ್ಲ ಇದ್ದು ನಿಮ್ಮ ತಂದೆ ನೀವೊಂದು ಹೈನುಗಾರಿಕೆ ಮಾಡ್ಕೊಂಡಿದ್ರಿ, ಕುರಿ ಫಾರ್ಮ್ ಇಟ್ಟಿದ್ದೀರಿ, ಮಟನ್ ಅಂಗಡಿ ಇಟ್ಟಿದ್ದೀರಿ, ಬೆಂಗಳೂರಿಗೆ ದಿನಕ್ಕೆ 800 ಟನ್ನು ಹೆಚ್ಚು ಕಮ್ಮಿ ನೀವು ಮಾಂಸ ಸಪ್ಲೈ ಮಾಡ್ತೀರಿ. ಅಷ್ಟೆಲ್ಲ ಇದ್ದು ನಿಮ್ಗೆ ಡ್ರೈವರಾಗಿ ಕೆಲಸ ಮಾಡೋದರ್ದೇನ್ರಿ? ಡ್ರೈವರಾಗಿ ನಾನೇನು ಫಸ್ಟ್ ಇರಲಿಲ್ಲ ಸರ್. ನಾನು ಅವ್ರ ಹತ್ರ ಫ್ರೆಂಡ್ ಆಗಿದ್ದು, ಅವ್ರ ಅಭಿಮಾನಕ್ಕೋಸ್ಕರ ಮಾಡ್ತಾ ಇದ್ದಿದ್ದು. ನಾನು ಅವ್ರ ಹತ್ರ ನಾನು ಡ್ರೈವರ್ ಆಗಿ ನಾನೇನೋ ಅವ್ರ ಹತ್ರ ಮಾಡ್ತಾ ಇರಲಿಲ್ಲ. ನಿಮಗಾಗಿದ್ದು ಮೋಸ್ಟ್ ಈಗ ನೀವು ಒಬ್ಬರೇ ಈಗ ಬಂದಿದ್ದೀರಿ, ನಿಮ್ದೇನೋ ಹೇಳಿದ್ದೀರಿ, ನಿಮ್ಮ ದಾಖಲೆ ಕೊಟ್ಟಿದ್ದೀರಿ, ಎಲ್ಲ ಸರಿ. ಯಾಕೆ ನಿಮ್ಮವರೆಲ್ಲ ಯಾರು ಹೊರಗಡೆ ಯಾಕೆ ಬರ್ತಿಲ್ಲ? ಹಂಗಾರೆ ಏನು ಇಡೀ ಸಿಸ್ಟಮ್ ಅವ್ರ ಕೈಯಲ್ಲಿದೆಯಾ? ಹೌದು, ಇಡೀ ಎಂಟರ್ ಸಿಸ್ಟಮೇ ಅವ್ರ ಕೈಲಿದೆ ಸರ್. ಕಿಡ್ನ್ಯಾಪ್ ಮಾಡ್ದಕ್ಕೆ ಒಬ್ರು PSIನ ಕಳಿಸ್ತಾರೆ ಅಂತ ಅಂದಮೇಲೆ ಸಿಸ್ಟಮ್ ಅವ್ರ ಕೈಲಿ ಇದೆಯಾ ಇಲ್ವಾ? ಒಬ್ಬ PSI ವಿತೌಟ್ ಯಾವ್ದು PC ಇಲ್ಲ, ಯಾರಿಲ್ಲ, ಒಂದು ಕಂಪ್ಲೇಂಟ್ ಇಲ್ಲ, ಒಂದು FIR ಇಲ್ಲ, 11 ಏನಕ್ಕೆ ಬಂದ್ರೆ ನಮ್ಮ ಮನೆಗೆ ನಮ್ಮ ವೈಫ್ನ ಕರ್ಕೊಂಡು ಹೋಗೋದಕ್ಕೆ ಯಾವ ಕಾನೂನಲ್ಲಿದೆ ಅದು? ಬೇಕಲ್ವಾ ಸರ್? ಲೇಡಿ ಕಾನ್ಸ್ಟೇಬಲ್ ಯಾರಿಲ್ಲ. ಇದೆಲ್ಲ ದಾಖಲೆಗಳ ಜೊತೆಗೆ ನೀವು ಮಾರ್ಚ್ 12 ಮಾರ್ಚ್ 16 ನಿಮ್ಮನ್ನ ಹೆಚ್ಚು ಕಮ್ಮಿ ಕೂಡಾಕಿದ್ರು ಅಂತ ಇಟ್ಕೊಳ್ಳೋಣ. ಮಾರ್ಚ್ ತಿಂಗಳೇ ಬಿಟ್ಬಿಡೋಣ. ಏಪ್ರಿಲ್ 1ನೇ ತಾರೀಕು ಬಂದು ತೋರಿಸಿದ್ರು ಅದು ಚುನಾವಣೆಗೂ ಎಫೆಕ್ಟ್ ಆಗಿರೋದು. ಆ ಭಾಗದಲ್ಲೇನೋ ಅವ್ರು ಟಿಕೆಟ್ ಅಂದ್ಬಿಟ್ಟು ಬಾಯಿ ಕಳ್ಕೊಂಡು ಕೂತ್ಕೊಂಡಿದ್ರಲ್ಲ, ಅದಕ್ಕಾದ್ರೂ ಏನಾಗೋದು? ನೀವು ಯಾಕೆ ಇಷ್ಟು ಲೇಟ್ ಬಂದ್ರಿ ಅಂತ? ಸರ್, ಅವ್ರು ಪ್ರಭಾವಿ ರಾಜಕಾರಣಿ ಸರ್. ಅವ್ರು ಅಷ್ಟು ಸುಲಭವಾಗಿ ಎದುರಿಸ್ಬೇಕು ಅಂತಾನೆ ನಾವು ಏನು ಇಲ್ದನೆ ಯಾರಾದ್ರೂ ಅಭಯ ಹಸ್ತ ಕೊಟ್ರ, ಬಾರಪ್ಪ ಮುಂದೆ ಬಾ, ನಾನಿದ್ದೀನಿ ನಿನ್ ಜೊತೆ, ನಾನು ಹೇಳಿಸ್ತಾ ಇರ್ತೀನಿ, ನೀನ್ ಮಾಡ್ತಾ ಇರು ಅಂತ ಏನಾದ್ರು? ಇಲ್ಲ, ನನ್ಗೆ ಯಾರು ಇಂಟೆನ್ಷನ್ ಅಲ್ಲಿ ನನ್ಗೆ ಯಾರು ಹಿಂದೆ ಬ್ಯಾಕ್ ಬೋನ್ ಆಗಿ ಯಾರು ನಿಂತಿಲ್ಲ, ಯಾರಿಲ್ಲ. ನಾನಾಗೆ ಬಂದಿರೋದು, ನಾನಾಗೆ ಹೋರಾಟ ಮಾಡ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿಗಳ ತಮ್ಮನ ಮಗ ಅವರು BJP ಜೊತೆಗೆ, ಅಮಿತ್ ಶಾ ಅವ್ರ ಜೊತೆಗೆ, ಮೋದಿ ಅವ್ರ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ ಅಟ್ಲೀಸ್ಟ್ ಇದೊಂದು ವಿಚಾರ ಹಿಂಗೆ ಆಗ್ತಿದೆ ಅಂತ ಗೊತ್ತಾದ್ರೆ ಅಲಯನ್ಸ್ ಯಾವಾಗ ತಲುಪಿಸಿದಿರಿ? ಅದನ್ನ ನಮ್ಮ ಲಾಯರ್ ಮುಖಾಂತರ ಮೋದಿಜಿಗೆ, ಅಮಿತ್ ಶಾ ಅವ್ರಿಗೆ, ಎಲ್ಲಾರ್ಗು ಇವ್ರದ್ದು ಏನು ಹಗರಣಗಳು ಏನಿದಾವೆ ಎಲ್ಲ ಅವ್ರಿಗೂ ತಲುಪಂತ ಕೆಲಸ ಮಾಡಿದ್ವಿ. ಅವ್ರಿಗೂ ಲೆಟರ್ ಮುಖಾಂತರ ಅವ್ರಿಗೂ ತಲುಪಿಸಿದೀನಿ ಆಲ್ರೆಡಿ. ಅದಕ್ಕೇನು ಉತ್ತರ ಬಂದಿಲ್ವಾ? ಅದಕ್ಕೆ ಈಗ ಮನೆ ತಲುಪಿಸಿದ್ವಿ. ಅದು ಇನ್ನೊಂದು 2 ದಿವಸದಲ್ಲಿ ಬರುತ್ತೆ ಉತ್ತರ. ಏನೇನು ದಾಖಲೆಗಳಿದೆ ನಿಮ್ಮ ಹತ್ರ? ಏನೇನು ತಲುಪಿಸಿದಿರಿ ಅಮಿತ್ ಶಾ ಅವ್ರಿಗೆ? ಅವ್ರು ಮಾಡಿರೋಂಥ ಹಗರಣಗಳು ಏನೇನಿದಾವೆ, ನನ್ನ ಹತ್ರ ಏನೇನು ಗೊತ್ತಿದೆ ಎಲ್ಲಾನು ತಲುಪಿಸಿದ್ದೀನಿ. ನಿಮ್ಮ ಹತ್ರ ಅವೆಲ್ಲ ಹೆಂಗೆ ಬಂತು? ನಾನು ಅವ್ರ ಹತ್ರ ಭಾಳ ಆತ್ಮೀಯನಾಗಿ ಆಗಿದ್ದೆ. ಅವ್ರ ಹತ್ರ ಅವ್ರದ್ದು ಒಳ್ಳೇದು ಎಷ್ಟು ನೋಡಿದ್ರೆ ಕೆಟ್ಟದ್ದು ಅಷ್ಟೇ ನೋಡಿದ್ದೀನಿ ನಾನು. ಇದನ್ನ ನೀವು ಹೇಳ್ತಿರೋದು ಈ ಲೆಟರ್ ಅನ್ನ ನಿಮ್ಮ ಕಿಡ್ನಾಪ್ ಮಾಡೋದು ಮಾರನೇ ದಿನ ಸೋಮವಾರ ಮಾಡಿರೋದು, ಅಂದ್ರೆ ಮಾರ್ಚ್ 13ನೇ ತಾರೀಕು ರೆಡಿ ಮಾಡಿ. ಮಾರ್ಚ್ 13ನೇ ತಾರೀಕು ಆಗಿರುವಂತದ್ದು ಇದು. ಓಕೆ, 13/3/2023 ರೈಟ್. ಓಕೆ, ಇದಾದ್ಮೇಲೆ ಆಯ್ತು, ನಾನು ಹೇಳಿದ್ನಲ್ಲ ಆಗ, ಇದಾದ್ಮೇಲೆ ನಿಮ್ಗೆ 41 ಲಕ್ಷ ಹಣ ಬಂತು ಅಕೌಂಟಿಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ. ಅದು ನಿಮ್ದು ಅಂತ ಅನ್ಕೊಂಡು ನೀವು ನಿಮ್ಮಷ್ಟಿಗೆ ಇದು ಬಿಡ್ಬೋದಿತ್ತಲ್ವಾ? ನಂದು ಆಲ್ರೆಡಿ ಚೆಕ್ಕಿಗೆ ಸೈನ್ ಮಾಡ್ಕೊಂಡಿದ್ದಾರಲ್ಲ ಸರ್, 10 ಚೆಕ್ಕಿಗೆ ಸೈನ್ ಮಾಡ್ಕೊಂಡು ಹೋಗಿದ್ದಾರೆ ಸರ್, ಖಾಲಿ ಚೆಕ್ಕಿಗೆ. ಅವರು ನನ್ನ ಪ್ರೆಸೆಂಟ್ ಅವ್ರ IBL ಇದ್ದಂಗೆನೆ. ಮತ್ತು ನಾನು ಯಾವುದೂ ಟ್ರಾನ್ಸಾಕ್ಷನ್ ಮಾಡಿಲ್ಲ. ಯಾಕೆಂದ್ರೆ ಅವ್ರಿಗೆ ಕೊಟ್ಟಿದ್ದು ನಾನು SBI ಅಕೌಂಟು. SBIಯಲ್ಲಿ ನಂದು ಎಲ್ಲ ಬಿಸ್ನೆಸ್ ಎಲ್ಲ ಆಗೋದು ನಾನು ಆಕ್ಸಿಸ್ ಬ್ಯಾಂಕಲ್ಲಿ. SBIಯಲ್ಲಿ ನಾನು ಯಾವುದೇ ರೀತಿ ಅಕೌಂಟ್ ನಾನು ಯಾವುದೂ ಟ್ರಾನ್ಸಾಕ್ಷನ್ ಮಾಡೋದು, ಅದು ಸೇವಿಂಗ್ ಅಕೌಂಟ್ ನಂದು. ಅದಕ್ಕೆ ಅಮೌಂಟ್ ಬಂದಿದೆ ಪರ್ಟಿಕ್ಯುಲರ್ ಅಲ್ಲೇ ಬಂದಿದೆ, ICICI ಬ್ಯಾಂಕಿಂದ ಕಿರಣ್ ರೆಡ್ಡಿ ಹೆಸರಿಂದನೇ ಬಂದಿದೆ ನನಗೆ. ಮತ್ತು ಕಿರಣ್ ರೆಡ್ಡಿ ಹತ್ರ ನಾನೇನು ವ್ಯವಹಾರ ಮಾಡಿಲ್ಲ ಅಂದಮೇಲೆ ಅದು ನಂದು ಹೆಂಗಿರುತ್ತೆ ದುಡ್ಡು. 14ನೇ ತಾರೀಕು ಬಂದಿರೋದು ನಾನು ನೈಟ್. 14ನೇ ತಾರೀಕು ನೈಟು. ಇದು ನಿಮ್ಮ ಮನೆಯವರದು ಶಿಲ್ಪಾ? ಹೌದು, ಶಿಲ್ಪಾ ಅವರು. ನನಗೇನು ಗೊತ್ತಾ ಅನುಮಾನ, ಏನೋ ಲೋಕಸಭೆ ಚುನಾವಣೆ ಬಂತು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ಬೋದೇನೋ, ಅವ್ರದ್ದೇನೋ ಅಲಯನ್ಸ್ ಇದೆ, ಅದಕ್ಕೋಸ್ಕರ ಅವ್ರನ್ನ ನಿಲ್ಲಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೇನೋ ನೀವೇನಾದ್ರೂ ಎದ್ದು ನಿಂತಿದ್ದೀರಾ? ಸರ್, ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ರಾಜಕಾರಣಿನೂ ಅಲ್ಲ. ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ನನಗೆ ಆಗಿರೋ ಮೋಸಗಳನ್ನ ಹೇಳ್ತಾ ಇರೋದು. ಒಬ್ರು ಅಥವಾ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಹತ್ರ ಇದನ್ನ ಯಾರಾದ್ರೂ ಮಾಡಿಸ್ತಿದ್ದಾರೆ ಅಂತ ನಾವ್ ಯಾಕೆ ಅನ್ಕೋಬಾರ್ದು? ಇಲ್ಲ, ಅನ್ಕೊಳ್ಳೋದು ಏನ್ ಬೇಕಾದ್ರೂ ಅನ್ಕೋಬಹುದು, ಬಟ್ ನನ್ನ ಹಿಂದ್ಗಡೆ ಯಾರು ಇಲ್ಲಲ್ಲ. ಈಗ ನನ್ನಂಗೆ ತುಂಬ ಜನಕ್ಕಾಗಿದೆ, ಬಟ್ ಯಾರು ಹೊರಗಡೆ ಬಂದಿಲ್ಲ. ಯಾಕೆಂದ್ರೆ ಅಷ್ಟು ಭಯ ಹುಟ್ಟಿಸಿದ್ದಾರೆ ಲೋಕಲಲ್ಲಿ. ಎಲ್ಲರೂ ಅವ್ರ ಪರವಾಗಿ ಇರೋದ್ರಿಂದ ಯಾರು ಬರಲ್ಲ. ಇಂಥವ್ರಿಗೆ ಮಾಡಿದ್ದಾರೆ ಅಂತ ನೇಮ್ ಮಾಡಿ ಹೇಳೋದಕ್ಕೆ ಸಾಧ್ಯ ಇದೆಯಾ? ಹೌದು, ಹೇಳ್ತೀನಿ ಸರ್. ಹೊಳೆನರಸೀಪುರದಿಂದ ಕಾಮನಹಳ್ಳಿ ಅಂತೇಳಿ ಒಂದು 12 ಕಿಲೋಮೀಟ್ರು, ಅಲ್ಲಿ ಇವ್ರು ಲ್ಯಾಂಡೇ ಇರಲಿಲ್ಲ ಸರ್. ಲ್ಯಾಂಡೇ ಇರಲಿಲ್ಲ. ಆ ಲ್ಯಾಂಡನ್ನು ಇವರು ಯಾವುದೋ ಬೇರೆ ಹೆಸರಲ್ಲಿ ಇದ್ದಿದ್ದು ಲ್ಯಾಂಡು ಇವ್ರ ಹೆಸರಿಗೆ, ಮತ್ತು ಗೋಮಾಳ ಇದ್ದಿದ್ದು ಯಾರು RA ಶಿವಕುಮಾರ್ ಅಂತೇಳಿ ಅವ್ನು ಲ್ಯಾಂಡ್ ತೋರಿಸ್ತಾ ಇವ್ನು ಮಾಡ್ಕೊಂಡ್ರು ಕಾಮನಹಳ್ಳಿ ಅಂತೇಳಿ. ಅದು ಫಸ್ಟ್ ಇದ್ದಿದ್ದು 8 ಎಕರೆ, ಇವಾಗ ನೋಡ್ರೆ 18 ಎಕರೆ ಆಗಿದೆ. ಹೆಂಗಾಯ್ತು 18 ಎಕರೆ? ಯಾಕೆಂದ್ರೆ ಅಕ್ಕಪಕ್ಕದಲ್ಲಿ ಇದರಲ್ಲೇ ಎದುರಿಸಿದ್ದಾರೆ.